ವಿವಾದದ ಬೆನ್ನಲ್ಲೇ ಪೋಸ್ಟ್ ಬಗ್ಗೆ ಸಿಎಂ ಸ್ಪಷ್ಟನೆ. ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಕೌಂಟರ್ ಕೊಟ್ಟಿರುವಂತಹ ಸಿದ್ದರಾಮಯ್ಯ. ಬಿಜೆಪಿ ಜೆಡಿಎಸ್ ಜಾತಿ ರಾಜಕಾರಣದಲ್ಲಿ ತೊಡಗಿದೆ ಎಂದಿರುವಂತಹ ಸಿದ್ದರಾಮಯ್ಯ. ವಿವಾದದ ಬೆನ್ನಲ್ಲೇ ಪೋಸ್ಟ್ ಬಗ್ಗೆ ಸಿಎಂ ಸ್ಪಷ್ಟನೆ ನೀಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಕೌಂಟರ್ ಕೊಟ್ಟಿರುವಂತಹ ಸಿದ್ದರಾಮಯ್ಯ. ಬಿಜೆಪಿ ಜೆಡಿಎಸ್ ಜಾತಿ ರಾಜಕಾರಣದಲ್ಲಿ ತೊಡಗಿವೆ. ತಮ್ಮ ಜಾತಿಯ ನಾಯಕರು ಬೆಳೆಯದಂತೆ ತುಳಿತಾ ಇದ್ದಾರೆ. ಒಕ್ಕಲಿಗ ನಾಯಕರನ್ನ ಬೆಳೆಸಿದ್ದು ಕಾಂಗ್ರೆಸ್ ಮಾತ್ರ. ಡಿ.ಕೆ. ಶಿವಕುಮಾರ್ ಸೇರಿ ಸಮರ್ಥ ಒಕ್ಕಲಿಗರ ದಂಡೇ ಕಾಂಗ್ರೆಸ್ನಲ್ಲಿದೆ. ಒಕ್ಕಲಿಗರು ಹಾಗೂ ದಲಿತರು ಸಿಎಂ ಆಗೋದು ಕಾಂಗ್ರೆಸ್ನಿಂದ ಮಾತ್ರ. ಸಾರ್ವಜನಿಕ ಸಂವಾದಕ್ಕೆ ಸಿದ್ಧನಾಗಿದ್ದೇನೆ ಎಂದಿರುವಂತಹ ಸಿದ್ದರಾಮಯ್ಯ. ನೋಡಿ, ಸಿದ್ದರಾಮಯ್ಯ ಅವರು ಹಾಕಿರುವಂತಹ ಆ ಒಂದು ಪೋಸ್ಟು ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದೆ. ಅಲ್ಲಿ ಅವರು ದಲಿತರ ವಿಚಾರವಾಗಿ ಮಾತನಾಡಿದ್ದಾರೆ. ಯಾವುದೋ ಒಂದು ಜಾತಿ, ಅದು ಕೆಳಗಿರುವಂತಹ ಜಾತಿಯಿಂದ ಬಂದಿರುವವನು ಅಂತ ಹೇಳಿ ನನ್ನನ್ನು ತುಳಿಯಲಾಗ್ತಿದೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಪೋಸ್ಟ್ ಮಾಡ್ಕೊಂಡಿದ್ರು. ಇಲ್ಲಿ ಸಿದ್ದರಾಮಯ್ಯ ಅವರು ಯಾವ ಪಾರ್ಟಿಗೆ ಹೇಳಿದ್ರು ಎನ್ನುವಂತಹ ಗೊಂದಲವೂ ಕೂಡ ಜಾಸ್ತಿ ಆಗಿತ್ತು. ಏನಂತ ಸಿದ್ದರಾಮಯ್ಯ ಅವರು ಜೆಡಿಎಸ್ಗೆ ಹೇಳಿದ್ರ, ಸಿದ್ದರಾಮಯ್ಯ ಅವರು ಬಿಜೆಪಿಗೆ ಹೇಳಿದ್ರ ಅನ್ನುವಂತಹ ಪಾಯಿಂಟ್ಗಳು ಜಾಸ್ತಿ ಆಗಿತ್ತು. ಇಲ್ಲಿ ಇವತ್ತು ಹಾಕಿರುವಂತಹ ಪೋಸ್ಟ್ಗೆ ಅವ್ರು ಟ್ಯಾಗ್ ಮಾಡಿದ್ದಾರೆ. ಹ್ಯಾಶ್ಟ್ಯಾಗ್ ನೀವು ಗಮನದಲ್ಲಿ ಇಟ್ಟು ನೋಡಿದ್ರೆ, ಸ್ವಲ್ಪ ಸ್ಕ್ರೀನ್ ಮೇಲೆ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹ್ಯಾಶ್ಟ್ಯಾಗನ್ನು ಯೂಸ್ ಮಾಡಿದ್ದಾರೆ. ಹ್ಯಾಶ್ಟ್ಯಾಗ್ ಕುಮಾರಸ್ವಾಮಿ ಅನ್ನೋದನ್ನು ಬರ್ಕೊಂಡಿದ್ದಾರೆ. ಹಿಂದೇನಾದರೂ ಆ ಒಂದು ಟ್ವೀಟ್ಗೆ ಯಾರ ಹೆಸರು ಬರೆದಿಲ್ಲ. ಇಲ್ಲಿ ಬಿಜೆಪಿ ಅಥವಾ ಜೆಡಿಎಸ್ ಅನ್ನೋದಿದ್ರೆ ಅವತ್ತೇ ಟ್ಯಾಗ್ ಮಾಡ್ತಿದ್ರು. ಇದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೋಯಲ್, ಇಲ್ಲಿ ಸಿದ್ದರಾಮಯ್ಯ ಅವರು ಮತ್ತೊಂದು ಟ್ವೀಟ್ ಮಾಡಿದ್ದಾರೆ. ಒಕ್ಕಲಿಗ ನಾಯಕರನ್ನ ಬೆಳೆಸಿದ್ದು ಕಾಂಗ್ರೆಸ್ ಮಾತ್ರ ಎನ್ನುವಂತಹ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಅದು ಕೂಡ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರತಿ ಹೇಳಿಕೆಯಾಗಿ ಟ್ವೀಟ್ ಮಾಡಿರುವಂತಹ ಸಿದ್ದರಾಮಯ್ಯ. ಮುಂದೆ ಯಾವ ರೀತಿಯ ತಾರಕಕ್ಕೆ ಹೋಗಬಹುದು ಇದು ಅಂತ. ಕಾವ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಾಮಾಜಿಕ ನ್ಯಾಯದ ಕುರಿತ ಲೇಖನದ ವಿವಾದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಏನು ನಿನ್ನೆಯಿಂದಲೂ ಕೂಡ ಭಾರಿ ಸದ್ದನ್ನ ಮಾಡ್ತಾ ಇದ್ದಂತಹ ಸಿಎಂ ಸರಣಿ ಟ್ವೀಟ್ ಏನಿದೆ, ಇದು ಈಗಾಗಲೇ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಈ ಒಂದು ವಿಚಾರದ ಬಗ್ಗೆ ಸ್ವತಃ ಸಿಎಂ ಅವರು ಯಾವಾಗ ಸ್ಪಷ್ಟನೆ ನೀಡ್ತಾರೆ, ಇದ್ರ ಬಗ್ಗೆ ಯಾವಾಗ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರೂ ಚಿತ್ತವನ್ನು ನೆಟ್ಟಿದ್ರು. ಅದೇ ರೀತಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಟ್ವೀಟ್ ಬಗ್ಗೆ ಮಾತನಾಡಿರುವಂತದ್ದು, ಅಂದ್ರೆ ಈ ಮತ್ತೆ ಇನ್ನೊಂದು ಟ್ವೀಟ್ ಮಾಡಿ ಸ್ಪಷ್ಟನೆ ನೀಡಿರುವಂತ ಕೆಲಸವನ್ನ ಮಾಡಿರುವಂತದ್ದು. ಸಮಾಜದ ಚಲನಶೀಲತೆಗೆ ಒತ್ತು ನೀಡುವ ತಮ್ಮ ನಿಲುವನ್ನ ಸಮರ್ಥಿಸಿಕೊಂಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಟೀಕೆ ಏನಿದೆ, ಇದಕ್ಕೆ ತೀಕ್ಷ್ಣವಾಗಿ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನ ನೀಡಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಜಾತಿ ರಾಜಕಾರಣದಲ್ಲಿ ತೊಡಗಿವೆ ಅಂತ ಹೇಳಿ ಈಗಾಗಲೇ ಸಿದ್ದರಾಮಯ್ಯನವರು ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಮಾತ್ರ ಎಲ್ಲ ಸಮುದಾಯದ ನಾಯಕರಿಗೆ ಸಮಾನವಾದಂತ ಅವಕಾಶ ನೀಡುತ್ತದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ಈ ರೀತಿಯಾದಂತಹ ಒಂದು ಲೇಖನವನ್ನ ಏನು ಬರೆದಿದ್ರು ಸಿದ್ದರಾಮಯ್ಯನವರು, ಇದು ಎಲ್ಲರ ಒಂದು ದೃಷ್ಟಿಯನ್ನ ಸೆಳೆಯುವಂತ ಒಂದು ಆಗಿತ್ತು. ಒಟ್ಟಾರೆಯಾಗಿ ಕೇಂದ್ರ ಈ ಒಂದು ವಿಚಾರ ಏನು ಅವರ ಟ್ವೀಟ್ ಏನಿತ್ತು, ಇದು ದೊಡ್ಡ ಮಟ್ಟದಲ್ಲಿ ಒಂದು ಸುದ್ದಿ ಆಗ್ತಾ ಇದ್ದಂತೆ ಈಗಾಗಲೇ ಸ್ವತಃ ಸಿದ್ದರಾಮಯ್ಯನವರು ಈ ಬಗ್ಗೆ ಒಂದು ಕ್ಲಾರಿಟಿ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ನೀರು ನಿಂತಲ್ಲಿಯೇ ನಿಂತು ಮಡಗೊಟ್ಟಿ ಹೋದ್ರೆ ಕೆಸರಾಗ್ತದೆ, ಹರಿತಾ ಇದ್ರೆ ಅದು ತಿಳಿಯಾಗ್ತಾ ಹೋಗುತ್ತದೆ. ಹಾಗಾಗಿ ಸಾಮಾಜಿಕ ವ್ಯವಸ್ಥೆ ಕೂಡ ಹಾಗೇನೆ ಪಟ್ಟಭದ್ರವಾಗಿ ಉಳಿಯದೆ ಚಲನಶೀಲತೆ ಪಡೆದುಕೊಂಡ್ರೆ ಅದು ಜನಪರವಾಗಿ ಪರಿವರ್ತನೆ ಆಗುತ್ತೆ. ಈ ದೃಷ್ಟಿಯಿಂದ ನನ್ನ ಲೇಖನದ ಬಗ್ಗೆ ಚರ್ಚೆಯನ್ನ ಸ್ವಾಗತ ಮಾಡ್ತೇನೆ. ಏನು ಇನ್ನು ಕುಮಾರಸ್ವಾಮಿ ಅವರು ಈ ನನ್ನ ಟ್ವೀಟ್ ಬಗ್ಗೆ ಏನ್ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ತಿಳುವಳಿಕೆ ಇದೆ, ಆ ವಿಚಾರವಾಗಿ ನನಗೆ ಗೊತ್ತಿದೆ. ಸೊ ಅವ್ರು ಏನೇ ಹೇಳಿದ್ರು ಕೂಡ ಅದನ್ನ ಕೇವಲ ಒಂದು ಅಂದ್ರೆ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ, ಅದನ್ನ ಒಂದು ತಮಾಷೆಯಾಗಿ ತೆಗೆದುಕೊಳ್ತೀನಿ ಅನ್ನುವಂತ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಹೇಳಿದರೆ. ಒಟ್ಟಾರೆಯಾಗಿ ಈ ಒಂದು ಟ್ವೀಟ್ ಅಂದ್ರೆ ತಮ್ಮ ಸರಣಿ ಟ್ವೀಟ್ ಬಗ್ಗೆ ಸ್ಪಷ್ಟನೆಯನ್ನ ನೀಡ್ತಾ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧವಾಗಿ ಹರಿಯಾಯ್ದಿದ್ರೆ ಕಾಂಗ್ರೆಸ್ ಪಕ್ಷವನ್ನ ಸಮರ್ಥಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ವರ್ಗಕ್ಕೂ ಕೂಡ ಒಂದು ನ್ಯಾಯ ದೊರಕಿಸಿಕೊಡುವಂತ ಕೆಲಸ ಮಾಡುತ್ತೆ, ಹಾಗೇನೆ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಸಮಾನತೆಯಿಂದ ನಡೆಸಿಕೊಳ್ಳುತ್ತೆ ಅನ್ನುವಂತ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿರುವಂತದ್ದು. ಕಾವ್ಯ. ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.